ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ಅಮೃತಧಾರೆ ಸೀರಿಯಲ್ಲು ಮುಕ್ತಾಯದ ಹಾದಿಯಲ್ಲಿ ಹೋಗ್ತಾ ಇದೆ ಅನ್ನೋ ಒಂದು ಸುದ್ದಿ ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹರಡ್ತಾ ಇದೆ. ಯಾಕಂದರೆ ಜಿ ಕನ್ನಡಕ್ಕೆ ಮತ್ತೆ ಹೊಸ ಸೀರಿಯಲ್ ಕೂಡ ಎಂಟ್ರಿ ಕೊಡ್ತಾ ಇದೆ. ಆ ಒಂದು ಸೀರಿಯಲ್ ಹೆಸರು ಏನು ಅಂತ ಅಂದರೆ ಜಗದ್ದಾತಿ ಸೀರಿಯಲ್ಲು. ಈ ಒಂದು ಸೀರಿಯಲ್ ಮುಖಾಂತರ ಅಮೃತಧಾರೆ ಸೀರಿಯಲ್ ಮುಗಿಯುತ್ತೆ ಅಂತ ಎಲ್ಲ ಕಡೆ ಸುದ್ದಿ ಹರಡ್ತಾ ಇದೆ. ಏಕೆ ಅಂತಂದರೆ ಈ ಒಂದು ಸೀರಿಯಲ್ಲು ದೊಡ್ಡ ಟಿ ಆರ್ ಪಿನಲ್ಲಿ ನಂಬರ್ 1 ಸ್ಥಾನವನ್ನು ಕೂಡ ಗಿಟ್ಟಿಸ್ಕೊಂಡಿರುತ್ತೆ. ಅಮೃತಧಾರೆ ಸೀರಿಯಲ್ಲು ಎಲ್ಲ ಪ್ರೇಕ್ಷಕರನ್ನು ಕೂಡ ತುಂಬಾ ಚೆನ್ನಾಗಿ ಮನರಂಜನೆಯನ್ನು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಈ ಕಡೆ ಭೂಮಿಕಾ ಹಾಗೆ ಶಕುಂತಲಾ ದೇವಿಯವರು ತುಂಬಾ ಚೆನ್ನಾಗಿ ನಟಿಸ್ತಾ ಇರ್ತಾರೆ. ಈ ಕಡೆ ಶಕುಂತಲಾ ದೇವಿಯವರು ತುಂಬಾ ದೊಡ್ಡ ವಿಲನ್ ಆಗಿ ಆ್ಯಕ್ಟ್ ಮಾಡಿರೋದ್ರಿಂದ ಅವ್ರ ಒಂದು ವಿಲನ್ ಅನ್ನೋ ಪಟ್ಟಕ್ಕೆ ಹೆಸರಾಗಿ ತಕ್ಕಂತೆ ಅವರು ನಟಿಸ್ತಾ ಇರ್ತಾರೆ. ಅವರಿಗೆ ಒಂದು ಒಳ್ಳೆ ನೇಮ್ ಆ್ಯಂಡ್ ಫೇಮ್ ಎರಡೂ ಕೂಡ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಅವರು ಗೌತಮ್ ಪರ ವಹಿಸ್ಕೊಂಡು KD ಜಯದೇವ್ ವಿರುದ್ಧವಾಗಿ ನಟಿಸ್ತಾ ಇರ್ತಾರೆ. ಹಾಗೆ ಅವರೇ ಖುದ್ದಾಗಿ ಜೈನ ಅರೆಸ್ಟ್ ಮಾಡಿಸೋ ಮುಖಾಂತರ ಅವ್ರ ವಿಲನ್ ಪಟ್ಟವನ್ನು ಮತ್ತೆ ಅವರು ರೀಕ್ರಿಯೇಟ್ ಮಾಡಿಕೊಂಡು ತೋರಿಸ್ತಾ ಇರ್ತಾರೆ. ಇದನ್ನೆಲ್ಲನೂ ಕೂಡ ನೋಡ್ತಾ ಇದ್ದರೆ ಶಕುಂತಲಾ ದೇವಿಯವರು ಜಯದೇವ್ಗೆ ಮತ್ತೆ ಚಳ್ಳೆ ಹಣ್ಣು ತಿನ್ನಿಸೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಗೌತಮ್ ಅವರು ಶಕುಂತಲಾ ದೇವಿಯವರು ಕಷ್ಟದಲ್ಲಿ ಇರಬೇಕಾದ್ರೆ ಅವ್ರ ಕೈ ಹಿಡ್ಕೊಂಡು ಬಂದು ಅವರೇ ಒಂದು ಆಸರೆಯನ್ನು ಕೂಡ ಕೊಟ್ಟಿರ್ತಾರೆ. ಶಕುಂತಲಾ ದೇವಿಯವರು ಗೌತಮ್ ಅವ್ರಿಗೆ ಏನಾದರೂ ಮಾಡಬೇಕು ಅನ್ನೋ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಈ KD ಜಯದೇವ್ನ ಹೇಗಾದರೂ ಮಾಡಿ ನಾನು ರೆಡ್ ಹ್ಯಾಂಡಾಗಿ ಹಿಡಿಲೇಬೇಕು, ಹಾಗೆ ಎಲ್ಲ ಆಸ್ತಿ ಪತ್ರಗಳನ್ನು ಕೂಡ ಸೈನ್ ಮಾಡಿಸ್ಕೊಂಡು ನಾನು ಹೇಗಾದರೂ ಮಾಡಿ ಗೌತಮ್ ಪರ ನಿಲ್ಲೇಬೇಕು ಅಂತ ಅಂದ್ಬಿಟ್ಟು ಅವರು ನಾಟಕ ಕೂಡ ಮಾಡ್ತಾ ಇದ್ದಾರೆ. ಹಾಗೆ KD ಜಯದೇವ್ನ ನಾನು ನಂಬಿಸ್ಲೇಬೇಕು, ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಯಾರ ಒಂದು ಕುತಂತ್ರಕ್ಕೂ ಕೂಡ ಬಗ್ಗೋದಲ್ಲ, ನನ್ನ ಮಗ ಏನು ಅಂತ ನನಗೆ ಕೂಡ ಗೊತ್ತಿದೆ ಅಂತ ಅಂದ್ಬಿಟ್ಟು ಶಕುಂತಲಾ ದೇವಿಯವರು ಯೋಚನೆ ಮಾಡ್ತಾನೆ ಇರ್ತಾರೆ. ಈ ಕಡೆ ಪಾರ್ಥ ಅವರು ಹಾಗೆ ಗೌತಮ್ ಅವರು ಒಂದು ಡಿಸಿಷನ್ ಕೂಡ ಮಾಡ್ಕೊಳ್ತಾರೆ. ಹೇಗಾದರೂ ಮಾಡಿ ಈ ಒಂದು ಪ್ರೊಸೀಜರ್ನ ನಾನು ಫಾಲೋ ಮಾಡಲೇಬೇಕು, ಕಂಪ್ನಿನಲ್ಲಿ ಏನಿದೆ ಫೈಲು ಅದನ್ನೆಲ್ಲ ಕೂಡ ತೊಗೊಂಡು ಸೈನ್ ಹಾಕ್ಸ್ಲೇಬೇಕು ಅಂತ ಅಂದ್ಬಿಟ್ಟು ಮೊಹಮ್ಮದ್ ಹತ್ರ ಬಂದು ಪಾರ್ಥ ಅವರು ರಿಕ್ವೆಸ್ಟ್ ಕೂಡ ಮಾಡ್ಕೊಳ್ತಾರೆ. ಪಾರ್ಥ ರಿಕ್ವೆಸ್ಟ್ ಮಾಡ್ಕೊಂಡು ನಂತರ ಶಕುಂತಲಾ ದೇವಿಯವರು ಹೇಗಾದರೂ ಮಾಡಿ ಇದನ್ನು ನಾನು ಸೈನ್ ಹಾಕ್ಸ್ಕೊಂಡು ಬರಲೇಬೇಕು, ಇಲ್ಲ ಅಂತಂದರೆ ಆ ಜಯದೇವ್ ಏನಾದರೂ ಮಾಡೋದಕ್ಕೂ ಕೂಡ ಹೇಸೋದಿಲ್ಲ, ಹೇಗಾದರೂ ಮಾಡಿ ನಾನು ಸೈನ್ ಹಾಕ್ಸ್ಕೊಂಡು ಬರಬೇಕು ಅಂತ ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ. ಈ ಕಡೆ ಜಯದೇವ್ನ ಅವರು ಮತ್ತೆ ಮೀಟ್ ಕೂಡ ಮಾಡ್ತಾರೆ. KD ಜಯದೇವ್ ಅವರು ಹೋಗ್ಬಿಟ್ಟು ಏನು ಮಾಮ್ ನನ್ನನ್ನು ಬರ ಹೇಳೋದಕ್ಕೆ ಅಂತ ಹೇಳಿದ್ದೆಲ್ಲ, ಏನು ಮಾಮ್ ವಿಷಯ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಶಕುಂತಲಾ ದೇವಿಯವರು ನೋಡಿ ಜೈ, ಇಲ್ಲಿ ಯಾರಾದರೂ ಕೂಡ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾವು ಸ್ವಲ್ಪ ಹುಷಾರಾಗಿ ಕೇರ್ಫುಲ್ಲಾಗಿ ಮಾತಾಡೋಣ ಅಂತ ಅಂದ್ಬಿಟ್ಟು ಕೆಲವೊಂದು ಫೈಲ್ಗಳನ್ನ ಕೂಡ ಕೊಡ್ತಾರೆ. ಈ ಕೆಲವು ಫೈಲ್ಗಳನ್ನ ಕೂಡ ಓದ್ಕೊಂಡು ಜಯದೇವ್ ಹೇಳ್ತಾರೆ, ಏನು ಮಾಮ್ ಇದು ಫೈಲು, ಇದು ನನಗೂ ಕೂಡ ಇದು ಸಂಬಂಧಪಟ್ಟಿರೋ ಹಾಗಿದೆಯಲ್ಲ, ಕಾಂಟ್ರಾಕ್ಟ್ ವಿಷಯ ಥರ ಇದೆಯಲ್ಲ ಅಂತ ಅಂದ್ಬಿಟ್ಟು ಹೇಳಿದಾಗ ಹೌದು ಜೈ, ಇದು ಕಾಂಟ್ರಾಕ್ಟ್ ವಿಷಯನೇ, ಇದು ಕಂಪ್ನಿಗೆ ತುಂಬಾ ಲಾಸ್ ಆಗಿಬಿಡುತ್ತೆ, ಅಕಸ್ಮಾತ್ ನಿನಗೇನಾದರೂ ಪ್ರಾಫಿಟ್ ಬಂದರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಿನ್ನ ಕೈಯಾರೆ ಒಂದು ಸೈನ್ ಹಾಕ್ಸ್ಕೊಂಡು ಬರೋದಕ್ಕೆ ಅಂತ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಜಯದೇವ್, ಏನು ಮಾಮ್ ನೀನು ನಾಟಕ ಆಡ್ತಾ ಇದೆಯಾ, ಹುಡುಗಾಟ ಆಡ್ತಾ ಇದೆಯಾ, ನನಗೆ ಬರೋ ಅಷ್ಟು ಪ್ರಾಫಿಟ್ನ ಕೂಡ ನೀನು ಹಾಳು ಮಾಡ್ತಾ ಇದೆಯಲ್ಲ, ಮೊದಲೇ ನಾನು ಇವಾಗ ಖಾಲಿ ಕೈನಲ್ಲಿ ಇದ್ದೀನಿ, ನನಗೆ ಸ್ವಲ್ಪನಾದರೂ ಬರಲಿ ಬಿಡು ಮಾಮ್, ನನ್ನ ಖರ್ಚಿಗಾದರೂ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಶಕುಂತಲಾ ದೇವಿ, ನೋಡು ಜೈ, ನೀನು ಈ ಎಂದ್ಲು ಕಾಸಿಗೆಲ್ಲ ನೀನು ಆಸೆ ಪಡಲೇಬೇಡ, ಯಾಕೆ ಅಂತಂದರೆ ನಿನಗೆ ದೊಡ್ಡ ತಿಮ್ಮಿಂಗಲನ್ನೇ ತಿನ್ನೋ ಆಸೆ ಇದೆ ಅಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸಮುದ್ರನ ಬಿಟ್ಟು ನೀನು ಹರಿಯೋ ನದಿ ಹೇಳ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಶಕುಂತಲಾ ದೇವಿಯವರು ಹೇಳೋ ಮಾತಿಗೆ ಜಗ್ಗೋದೇ ಇಲ್ಲ KD ಅವರು. KD ಮತ್ತೆ ಹೇಳ್ತಾರೆ, ನೋಡು ಮಾಮ್, ನಾನು ಯಾವುದೇ ಕಾರಣಕ್ಕೂ ಕೂಡ ಸೈನ್ ಹಾಕೋದಿಲ್ಲ, ನಾನು ಸೈನ್ ಹಾಕಿಬಿಟ್ರೆ ಮತ್ತೆ ಸೋತು ಸುಣ್ಣ ಹಾಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆದರೆ ಶಕುಂತಲಾ ದೇವಿಯವರು ಇಲ್ಲ, ಹೇಗಾದರೂ ಮಾಡಿ ಇವನ್ನ ನಾನು ಸೈನ್ ಹಾಕ್ಸ್ಕೊಳ್ಳೇಬೇಕಲ್ಲ, ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಶಕುಂತಲಾ ದೇವಿಯವರು ಮತ್ತೆ ನಿಧಾನವಾಗಿ ಹೇಳ್ತಾರೆ, ನೋಡು ಜೈ, ನಿನಗೆ ಎಲ್ಲ ಆಸ್ತಿನೂ ಕೂಡ ಸಿಗೋ ಹಾಗೆ ನಾನು ಮಾಡ್ತೀನಿ, ಇದು ಚಿಕ್ಕ ಕೆಲಸ ಮಾಡು ಅಷ್ಟೇ ಸಾಕು ಅಂತ ಅಂದ್ಬಿಟ್ಟು ಹೇಳಿದಾಗ KD ಜೈ, ನೋಡು ನಿನ್ನ ಮಾತನ್ನ ನಾನು ಮೀರೋ ಹಾಗಿಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಹಾಗೆ ನೀನು ಕೂಡ ನನ್ನನ್ನು ಜೈಲಿನಿಂದ ಬಿಡಿಸ್ಕೊಂಡು ಬಂದಿದ್ಯಾ, ಅದಕ್ಕೋಸ್ಕರ ನಾನು ಸೈನ್ ಹಾಕ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಜಯದೇವ್ ಅವರು ಹೇಳಿ ಸೈನ್ ಕೂಡ ಹಾಕಿಸ್ತಾರೆ. ಈ ಕಡೆ ಶಕುಂತಲಾ ದೇವಿಯವರಿಗೆ ಖುಷಿ ಆಗ್ತಾ ಇರುತ್ತೆ. ಯಾಕೆ ಅಂತ ಅಂದರೆ ಗೌತಮ್ಗೆ ಹೇಗಾದರೂ ಒಳ್ಳೇದು ಮಾಡಬೇಕು, ಈ KD ಜೈಗೆ ನಾನು ತಕ್ಕ ಪಾಠ ಕಲಿಸ್ಲೇಬೇಕು ಅನ್ನೋದು ಒಂದು ಮನಸ್ಸಿನಲ್ಲಿ ಕೂಡ ಇರುತ್ತೆ ಶಕುಂತಲಾ ದೇವಿಗೆ. ಹಾಗೆ ಅವರು ಜಯದೇವ್ ಹತ್ರ ಹೇಳ್ತಾರೆ, ನೋಡು ಜೈ, ಇಲ್ಲಿ ಜಾಸ್ತಿ ಕೂಡ ಮಾತಾಡೋದು ಬೇಡ, ಬೇರೆ ಪ್ಲೇಸಲ್ಲಿ ನಾವು ಮಾತಾಡೋಣ, ಆಲ್ರೆಡಿ ಸೈನ್ ಹಾಕ್ಸ್ಕೊಂಡು ಬರೋದಕ್ಕೆ ಅಂತ ಹೇಳಿ ಕಳಿಸಿದ್ದಾರೆ, ನನ್ನನ್ನು ಫಾಲೋ ಕೂಡ ಮಾಡೋದಕ್ಕೆ ಅವರು ಹೇಸೋದಿಲ್ಲ, ಪಾರ್ಥ ವಿಷಯ ನಿನಗೆ ಗೊತ್ತಿದೆ ಅಲ್ವಾ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಭೂಮಿಕಾ ಕೂಡ ತುಂಬಾ ಬ್ಯುಸಿಯಾಗಿರ್ತಾರೆ. ಅವರು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಮೀಟ್ ಮಾಡೋದಕ್ಕೆ ಅಂತ ಬಂದಾಗ ಅವ್ರಿಗೆ ತುಂಬಾ ಗಾಬರಿ ಆಗ್ತಾ ಇರುತ್ತೆ. ಏಕೆ ಅಂತ ಅಂದರೆ ಬ್ಲಡ್ ಟೆಸ್ಟ್ ಕೂಡ ಕೊಟ್ಟಿರ್ತಾರೆ ಗೌತಮ್ ಅವ್ರದ್ದು. ಹಾಗೆ ಡಾಕ್ಟರ್ ಕೂಡ ಖುದ್ದಾಗಿ ನೀವೇ ಬನ್ನಿ ಅಂತ ಅಂದ್ಬಿಟ್ಟು ಹೇಳಿದಾಗ ಗಾಬರಿಯಾಗಿ ಅವರು ಓಡೋಗಿ ಬರ್ತಾರೆ. ಆದರೆ ಜೊತೆಯಲ್ಲಿ ಗೌತಮ್ ಕೂಡ ಬಂದಿರೋದೇ ಇಲ್ಲ, ಭೂಮಿಕಾ ಅವರು ಬಂದಿರ್ತಾರೆ. ಭೂಮಿಕಾ
ಭೂಮಿಕಾ ಅವರು ಶಕುಂತಲಾ ದೇವಿ ಹಾಗೆ ಈ ಕಡೆ ಜಯದೇವ್ನ ಕೂಡ ನೋಡೇ ಬಿಡ್ತಾರೆ. ಇವರಿಬ್ಬರನ್ನ ನೋಡಿ ತುಂಬಾ ಡೌಟ್ ಪಡ್ತಾ ಇರ್ತಾರೆ. ಯಾಕೆ ಹೀಗೆ ಅತ್ತೆ ಇವರನ್ನು ಮೀಟ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ, ಏನು ವಿಷಯ ಇರ್ಬೋದು, ಮತ್ತೆ ಏನಾದರೂ ಹಳೆ ಚಾಳಿನ ಇವರು ಇಟ್ಕೊಂಡು ಬಿಟ್ಟಿದ್ದಾರಾ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾನೆ ಇರ್ತಾರೆ. ಇಲ್ಲ ಅತ್ತೆ ಆ ರೀತಿ ಇಲ್ಲ, ಅತ್ತೆ ಅಕಸ್ಮಾತ್ ಏನಾದರೂ ಆ ರೀತಿ ಇದ್ದಿದ್ರೆ ಅವರೇ ಖುದ್ದಾಗಿ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಇಲ್ಲ ನಾನು ತಪ್ಪಾಗಿ ಯೋಚನೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಭೂಮಿಕಾ ಅವರು ಸರಿ ಆಯಿತು ಅಂತ ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ ಹಾಸ್ಪಿಟಲ್ ಹತ್ರ. ಅಲ್ಲಿ ಹಾಸ್ಪಿಟಲಲ್ಲಿ ಡಾಕ್ಟರ್ ಈ ವಿಷಯ ಹೇಗೆ ಹೇಳಬೇಕು ಗೊತ್ತಿಲ್ಲ ಮ್ಯಾಮ್ ನಿಮಗೆ, ಈ ಎಲ್ಲ ರಿಪೋರ್ಟ್ನ ಕೂಡ ಚೆಕ್ ಮಾಡಿದ್ದೀವಿ, ಗೌತಮ್ ಅವ್ರ ಆರೋಗ್ಯದಲ್ಲಿ ತುಂಬಾ ಏರುಪೇರು ಕಾಣ್ತಾ ಇದೆ, ನೀವು ಇತ್ತೀಚಿನ ದಿನಗಳಲ್ಲಿ ಅವ್ರ ಆರೋಗ್ಯನ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳೇ ಬಿಡ್ತಾರೆ. ಈ ಕಡೆ ಭೂಮಿಕಾಗೆ ಮತ್ತೆ ಟೆನ್ಷನ್ ಆಗ್ತಾ ಇರುತ್ತೆ. ಹೇಳಿ ಸರ್, ಏನಿದ್ರು ಕೂಡ ನೀವು ಮುಚ್ಚುಮರೆ ಏನು ಕೂಡ ಮಾಡಬೇಡಿ, ನನಗೆ ತುಂಬಾ ಭಯ ಆಗ್ತಾ ಇದೆ, ಗೌತಮ್ ಅವ್ರಿಗೆ ಏನಾಗಿದೆ ಹೇಳಿ ಅಂತ ಅಂದ್ಬಿಟ್ಟು ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತಾರೆ. ಆದರೆ ಡಾಕ್ಟರು ಏನು ಕೂಡ ಹೇಳೋದಕ್ಕೆ ಸ್ವಲ್ಪ ಹಿಂಜರಿಕೆ ಆಗ್ತಾ ಇರ್ತಾರೆ. ನೋಡಿ ಮ್ಯಾಮ್, ನೀವು ಮನಸ್ಸನ್ನು ಗಟ್ಟಿ ಮಾಡ್ಕೊಂಡು ಹಿಡ್ಕೊಳ್ಳಿ, ಗೌತಮ್ ಅವ್ರಿಗೆ ಅತಿ ದೊಡ್ಡ ಕಾಯಿಲೆ ಕೂಡ ಬಂದುಬಿಟ್ಟಿದೆ, ಬ್ರೈನ್ ಟ್ಯೂಮರ್ ಕೂಡ ಬಂದುಬಿಟ್ಟಿದೆ. ಈ ಕಾಯಿಲೆಯನ್ನು ಹುಷಾರು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ನೀವು ಕೇರ್ಫುಲ್ಲಾಗಿ ಇನ್ನು ಮುಂದೆ ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ಹೇಳಿದಾಗ ತುಂಬಾ ಗಾಬರಿ ಆಗುತ್ತೆ ಭೂಮಿಕಾಗೆ. ಹಾಗೆ ಇದನ್ನೆಲ್ಲನೂ ಕೂಡ ಖುದ್ದಾಗಿ ಜಯದೇವೇ ಮಾಡಿಸಿರ್ತಾರೆ. ಜಯದೇವ್ ಅವ್ರಿಗೆ ಈ ಬ್ಲಡ್ ರಿಪೋರ್ಟ್ ಕೊಟ್ಟಿರೋದು ಗೊತ್ತಿರೋದ್ರಿಂದ ಇದನ್ನೆಲ್ಲನೂ ಕೂಡ ನಾನೇ ಏನಾದರೂ ಮಾಡಲೇಬೇಕು, ಆ ಗೌತಮ್ಗೆ ಕಾಯಿಲೆ ಇದೆ ಅಂತ ಒಂದು ಪ್ರೂಫ್ ಸಮೇತ ನಾನು ತೋರಿಸಿದ್ರೆ ನನಗೆಲ್ಲನೂ ಕೂಡ ಸರಿ ಹೋಗುತ್ತೆ. ಅವರು ತುಂಬಾ ನರಳಾಡಬೇಕು, ಆ ಗೌತಮ್ಗೆ ಯಾವುದೇ ಕಾಯಿಲೆ ಕೂಡ ಇಲ್ಲ, ಆದರೆ ಇನ್ನು ಮುಂದೆ ಅವರು ಅದನ್ನೇ ನೆಪ ಇಟ್ಕೊಂಡು ನರಳಾಡಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಡಾಕ್ಟರ್ಗೆ ಸ್ವಲ್ಪ ದುಡ್ಡನ್ನು ಕೊಟ್ಟು ಕೂಡ ಅವರು ಈ ರೀತಿ ಮಾಡೋದಕ್ಕೆ ಅಂತ ಕೂಡ ಹೇಳಿರ್ತಾರೆ. ಇದನ್ನು ಕೇಳಿ ಭೂಮಿಕಾಗೆ ಬಿಗ್ ಶಾಕ್ ಆಗಿರುತ್ತೆ. ಭೂಮಿಕಾ ಈ ವಿಷಯ ಗೊತ್ತಾದ ತಕ್ಷಣ ಕುಸಿದು ಬಿದ್ದು ಅಳ್ತಾನೆ ಇರ್ತಾರೆ. ಡಾಕ್ಟರ್ ಸಮಾಧಾನ ಮಾಡಿ, ನೋಡಿ ಅಮ್ಮ, ಈ ರೀತಿ ಹತ್ರ ಏನೂ ಕೂಡ ಪ್ರಯೋಜನ ಇಲ್ಲ, ನೀವು ಗೌತಮ್ ಅವ್ರನ್ನ ಇರೋಷ್ಟು ದಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ಹೇಳಿ ಕಳಿಸ್ತಾರೆ. ಆದರೆ ಭೂಮಿಕಾಗೆ ಒಂದು ಹೆಜ್ಜೆ ಕೂಡ ಇಡೋದಕ್ಕೆ ಆಗ್ತಾನೆ ಇರೋದಿಲ್ಲ, ತುಂಬಾ ನೋವಲ್ಲಿ ಅನುಭವಿಸ್ತಾ ಇರ್ತಾರೆ. ಈ ಕಡೆ ಶಕುಂತಲಾ ಅವರು ಹೋಗ್ಬಿಟ್ಟು ಫೈಲ್ ತೊಗೊಂಡು ಪಾರ್ಥಗೆ ಕೊಡ್ತಾ ಇರ್ತಾರೆ. ಪಾರ್ಥ ಅದಕ್ಕೋಸ್ಕರನೇ ಕಡೆ ಕಾಯ್ತಾ ಕೂತಿರ್ತಾರೆ. ಅಮ್ಮ, ನಿನ್ನ ಕೈಯಿಂದನೇ ಈ ಕೆಲಸ ಆಗೋದಕ್ಕೆ ನನಗೆ ತುಂಬಾ ಖುಷಿ ಆಯಿತು, ಏಕೆ ಅಂತಂದರೆ ನೀನೇ ಅವನ್ನ ಏನಾದರೂ ಮಾಡಿ ಸೈನ್ ಹಾಕ್ಸ್ಕೊಂಡು ಬರೋದಕ್ಕೆ ಆಗೋದು ಅಂತ ನನಗೆ ಗೊತ್ತಿದೆ, ಅದಕ್ಕೆ ನಿನ್ನನ್ನೇ ಕಳಿಸಿದ್ದು ಮಾಮ್, ನಿನ್ನಿಂದ ನನಗೆ ತುಂಬಾ ಖುಷಿ ಆಯಿತು ಅಂತ ಅಂದ್ಬಿಟ್ಟು ಹೇಳಿ ಖುಷಿ ಪಡ್ತಾ ಇರ್ತಾರೆ. ಆದರೆ ಶಕುಂತಲಾ ಮಾತ್ರ ತಲೆಯಲ್ಲಿ ಏನೇನೋ ಇಟ್ಕೊಂಡು ಯೋಚನೆ ಮಾಡ್ತಾನೆ ಇರ್ತಾರೆ. ಹೇಗೋ ಆ ಜೈಗೆ ನಾನು ಚಳ್ಳೆ ಹಣ್ಣು ತಿನ್ನಿಸಿ ಸೈನನ್ನು ಹಾಕ್ಸ್ಕೊಂಡು ಬಂದು ಆಯಿತು, ಇನ್ಮೇಲಿಂದ ನಾನು ಜಯದೇವ್ಗೆ ಏನೂ ಕೂಡ ಒಳ್ಳೇದು ಮಾಡಲೇಬಾರ್ದು, ಏಕೆ ಅಂತಂದರೆ ಕಷ್ಟ ದಿನಗಳಲ್ಲಿ ತುಂಬಾ ಅವಮಾನ ಮಾಡಿ ನನ್ನನ್ನು ಮನೆಯಿಂದ ಆಚೆ ಹಾಕಿದ್ದಾನೆ, ನನ್ನ ಕಷ್ಟದ ಟೈಮ್ನಲ್ಲಿ ನನ್ನ ಕೈ ಹಿಡಿದಿದ್ದು ಮಾತ್ರ ಈ ಗೌತಮ್ ಅಂತ ಅಂದ್ಬಿಟ್ಟು ತುಂಬಾ ಕೊರಗ್ತಾ ಇರ್ತಾರೆ. ಅಮೃತಧಾರೆ ಸೀರಿಯಲ್ಲು ಮುಕ್ತಾಯದ ಒಂದು ಹಾದಿಯಲ್ಲಿ ಹೋಗ್ತಾ ಇರೋದ್ರಿಂದ ಈ ಕಡೆ ಭೂಮಿಕಾ ಅವ್ರು ಬರೆದಿದ್ದಂಥ ಒಂದು ಬುಕ್ ಕೂಡ ರಿಲೀಸ್ ಆಗಿದೆ. ಅಮೃತಧಾರೆ ಸೀರಿಯಲ್ ಮುಖಾಂತರ ಅದನ್ನು ಕೂಡ ಬರೆದು ಸ್ಟೋರಿಯಾಗಿ ಅದನ್ನು ಮಾರ್ಪಾಡು ಕೂಡ ಮಾಡಿದ್ದಾರೆ. ಈ ಕಡೆ ಶಕುಂತಲಾ ದೇವಿಯವ್ರನ್ನ ಒಳ್ಳೆಯವರನ್ನಾಗಿ ಮಾಡಿಸಿ ಎಲ್ಲರನ್ನೂ ಕೂಡ ಒಂದು ಮಾಡಿಸಿ, ಈ ಕಡೆ ಜಯದೇವ್ನ ಕೂಡ ಕೊನೆಯ ಬಾರಿಯಾಗಿ ಒಂದು ಮಾಡಿಸಿ ಒಂದು ಸಂಚಿಕೆಗಳನ್ನು ಕೂಡ ಮುಗಿಯೋ ಹಾಗೆ ಮಾಡ್ತಾಯಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. ನೋಡೋಣ ಮುಂದಿನ ಸಂಚಿಕೆಗಳಲ್ಲಿ ಏನಾಗುತ್ತೆ ಅಂತ. ಹಾಗೆ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲನೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.